ಬಟ್ ಇವತ್ತು ಯತ್ನಾಳ್ ಅವ್ರಿಗೆ ಅವರೊಂದು ಪಾರ್ಟಿಯಲ್ಲಿದ್ದಾರೆ, ನಾನು ಒಂದು ಪಾರ್ಟಿನಲ್ಲಿದ್ದೀನಿ. ಅವ್ರು ಯಾವ ಪಾರ್ಟಿಗೂ ಇಲ್ಲಿ ಇದ್ರಲ್ವ, ನಿನ್ನೆ ಮೊನ್ನೆವರೆಗೆ ಇದ್ರಲ್ವಾ. ಇದ್ದಾಗ ನಾವು ಆ ಪಾರ್ಟಿ ಬಗ್ಗೆ ಮಾತಾಡಿಲ್ಲ, ಅವ್ರ ವೈಯಕ್ತಿಕವೂ ಮಾತಾಡಿಲ್ಲ. ಪಕ್ಷದಲ್ಲಿ ಏನಾದರೂ ಒಂದು ನ್ಯೂನ್ಯತೆ ಇದ್ದರೆ ಅದನ್ನು ಎತ್ತಿ ತೋರಿಸ್ತಕ್ಕಂಥ ಪಕ್ಷ ವಿರೋಧಿ ಪಕ್ಷನೂ ಮಾಡುತ್ತೆ, ಆಡಳಿತ ಪಕ್ಷದವ್ರದ್ದು ಮಾಡ್ತೀವಿ ನಾವು. ಇವತ್ತು ನಡೆದಿಲ್ವ ಕೇಂದ್ರ ಸರ್ಕಾರ ವಿರುದ್ಧ ನಾವು ಸಂಘರ್ಷ ಮಾಡ್ತೀವಿ, ರಾಜ್ಯ ಸರ್ಕಾರ ವಿರುದ್ಧ ಅವ್ರು ಸಂಘರ್ಷ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ನಾನು ಎಂದೂ ಬೇಡ ಅಂದಿಲ್ಲ. ಇಲ್ಲಿ ನಾನು ಹೋಗಿರ್ತಕ್ಕಂಥ ಉದ್ದೇಶ ಇಷ್ಟೇ, ಒಂದು ಧರ್ಮದ ಬಗ್ಗೆ ಬೈಲಿ, ಜಾತಿ ಬಗ್ಗೆ ಬೈಲಿ ನನಗೇನಿಲ್ಲ. ಅವ್ರ ದೇವ್ರ ಬಗ್ಗೆ ಬೈತಕ್ಕಂಥದ್ದು ಸ್ವಾಭಾವಿಕವಾಗಿ ಆ ಸಮಾಜ ನಮಗೆ ಓಟ್ ಹಾಕಿದಾಗ ಅದರಲ್ಲಿ ನಮ್ಮ ಜಿಲ್ಲಾ ಮಂತ್ರಿನೇ ಬರಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ. ಅವರೇ ಅದನ್ನು ಹೋಸ್ಟ್ ಮಾಡಿದವರು. ಅಕಸ್ಮಾತ್ ಅವ್ರು ಬರಲಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ನೀವು ಕೇಳ್ಕೊಳ್ಳಿ. ಅವ್ರು ಬರದೇ ಇದ್ದಾಗ, ಅವ್ರು ಬರದೇ ಇದ್ದದ್ದು ಕೂಡ ಅದು ಪೊಲಿಟಿಕಲ್ ಅರ್ಥ ಇದೆ ಅದಕ್ಕೆ. ಇದ್ದರೆ ಅದನ್ನು ನೀವು ಅನಾಲಿಸಿಸ್ ಮಾಡಿ, ನನಗೆ ಗೊತ್ತಿಲ್ಲ. ಆದರೆ ಅವತ್ತು ನಾವು ಹೋದ್ವಿ, ನಾವೇನು ಹೇಳಿದ್ವಿ, ಪಕ್ಷದ ರಾಜಕಾರಣ ಮಾಡಲಿ, ಬೇರೆ ಜಾತಿ ಬಗ್ಗೆ ದ್ವೇಷ ಇದ್ರೆ ಬೈಲಿ, ಆದರೆ ಧರ್ಮಗುರುಗಳ ಬಗ್ಗೆ ಬೈತಕ್ಕಂಥದ್ದು ಎಲ್ಲಿ ಮೊಹಮ್ಮದ್ ಪೈಗಂಬರು ನಾವು ಎಲ್ವಿ? ಅದು ಎಷ್ಟೋ ವರ್ಷದ ಇತಿಹಾಸ, ಅದನ್ನು ಈಗ ಕೆಣಕೋದ್ರಲ್ಲಿ ಅರ್ಥ ಏನಿದೆ ಅಂತ ಇಷ್ಟು ಹೇಳಿದ್ದು ಬಿಟ್ಟರೆ ನಾವೇನು ಹೇಳಿಲ್ಲ. ಇದಕ್ಕೂ ಈ ರೀತಿ ರಿಯಾಕ್ಷನ್ ಕೊಡೋದು, ಕಾಶಪ್ಪನವ್ರ ಹೇಳಿಕೆ ಅವ್ರಿಗೇನಾದರೂ ಅಲ್ಲ, ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಕಾಶಪ್ಪನವ್ರವ್ರಿಗೆ ಅವ್ರ ಮಾತು ಏನು ಭಾಳ ಒಳ್ಳೆ ಟೇಸ್ಟ್. ಈಗ ನೋಡಿ, ಇವರು ವೈಯಕ್ತಿಕ ಯಾವ ಮಟ್ಟಕ್ಕೆ ಮಾತಾಡ್ತಾರೆ. ಹಿಂದೆ ನನ್ನ ಮಗಳು MP ಇಲೆಕ್ಷನ್ನಲ್ಲಿ ಅವಳು ಸೋತಾಳೆ. ಅದು ಪ್ರಥಮ ಪ್ರಯತ್ನ, ಅವಳು ಸೋತರು, ನನ್ನ ಸಂತೋಷ ಇದೆ. ಅಲ್ಲಿ ಒಂದೇನೋ ಗಜಕೇಶ್ವರಿ ಯೋಗದ ಬಗ್ಗೆ ಏನೋ ಮಾತು ಬಂತು. ಅದನ್ನು ಎಷ್ಟರ ಮಟ್ಟಿಗೆ ಮಾತಾಡೋದು, ಅದು ಚುನಾವಣೆ ಮುಗಿದ ಮೇಲೆ ಮೊನ್ನೆವರೆಗೂ ಮಾತಾಡ್ತಕ್ಕಂಥ ಮಟ್ಟಕ್ಕೆ ಅವ್ರು ಇದ್ದಾರೆ. ಮೊನ್ನೆವರೆಗೂ ಮಾತಾಡಿದ್ದಾರೆ. ಅವ್ರು ಸೋತಿಲ್ವಾ ಮೊದಲು ಅವ್ರ ಜೀವನದಲ್ಲಿ? 2-3 ಸರ್ತಿ ಅವ್ರು ಸೋತೇ ಇದ್ದಾರೆ. 96-98 ಮತ್ತು ನಡಳ್ಳಿ ವಿರುದ್ಧ ಹೋಗಿ ಸೋತು ಬಂದಿಲ್ವಾ? ಸೋಲು ಗೆಲುವು ಸ್ವಾಭಾವಿಕ. ನಾನು ಸೋತಿದ್ದೀನಿ. ಸೋಲು ಗೆಲುವು ಆದಮೇಲೆ ಅದನ್ನು ದ್ವೇಷದ ಮಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ನನಗೇನದು ಯಾವುದೇ ರಾಜಕಾರಣಿಗೆ ಸಭ್ಯ ವರ್ತನೆ ಅನಿಸೋದಿಲ್ಲ. ಅದು ಅವರನ್ನು ಇವತ್ತು ಕಾಡ್ತಾ ಇದೆ. ನಿಮ್ಗೆ ಹೇಳಬೇಕಾದ್ರೆ ನಾವು ಯಾವ ಮಟ್ಟಕ್ಕಿದ್ವಿ, ಇವ್ರು ರಾಜಕೀಯವಾಗಿ ಅಸ್ಥಿರವಾದಾಗ ಇವ್ರ ಅಣ್ಣ ತಮ್ಮ ನನ್ನ ಮನೆಯಲ್ಲೇ ಇರ್ತಿದ್ರು. ಅವನೇನೋ ತಪ್ಪು ಮಾಡಿದ್ದಾನೆ, ನೀನು ನಮ್ಮ ಜೊತೆಗೆ ಸಹಾಯ ಮಾಡು ಅಂಥೇಳಿ ನಾವು ಅದನ್ನು ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಲೈನ್ ವಿ ಹ್ಯಾವ್ ಹೆಲ್ಪ್ಡ್. ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್, ಟು ಬಿ ಆನೆಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮಗಂಥ ಅಪರ್ಚುನಿಟಿ ಇತ್ತು, ಸಹಾಯ ಮಾಡಿದ್ದೀವಿ ನಾವು. ಬಟ್ ಆ ಸಹಾಯ ತಗೊಂಡು ಹೋಗಿ ಒಂದು ಮನೆ ಬಾಗ್ಲ ದಾಟಿದ ಮೇಲೆ ನೀವು ಮರಿತೀರಲ್ಲ, ಇದು ಮಾಡಬಾರ್ದಲ್ವಾ? ಬಟ್ ಈಗ ಮುಂದೇನೀಗ ನೀವು ಮುಂದೇನಿಲ್ಲ, ಒಂದು ಲೈನ್ ರಾಜೀನಾಮೆ ಕೊಟ್ಟಿಲ್ಲ, ನೀವು ಅದರಲ್ಲಿ ಕಾರಣ ಬರೆದಿದ್ರಿ. ಕಾರಣ ಬರೆದ ತಕ್ಷಣ ಟೆಕ್ನಿಕಲಿ ಅದು ರಾಜೀನಾಮೆ ಅಂಗೀಕಾರ ಆಗಲ್ಲ. ನಾನು ಇವತ್ತು ನೀವು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ಐ ವಿಲ್ ಸ್ಟ್ಯಾಂಡ್ ಬೈ ಮೈ ವರ್ಡ್. ಟೆಕ್ನಿಕಲಿ ಫಾಲ್ಟ್ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಎಕ್ಸೆಪ್ಟ್ ಮಾಡೋಣ. ನಾನು ಅವ್ರು ರಾಜೀನಾಮೆ ಕೊಟ್ಟು ಅವ್ರು ಏನು ಆಹ್ವಾನ ಕೊಟ್ಟಿದ್ದಾರೆ, ಆ ಸವಾಲು ಹಾಕಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ಇಂಟೆನ್ಷನ್ ನಾನು ಜಾಹಿರ್ ಮಾಡಿದ್ದೀನಿ ಇವತ್ತು. ವೆದರ್ ಟು ಸ್ಟಿಕ್ ಆನ್ ಟು ಇಟ್ ಆರ್ ನಾಟ್, ದಟ್ ಈಸ್ ಲೆಫ್ಟ್ ಟು ಹಿಮ್. ನಾನು ಇವತ್ತು ನಿರ್ಣಯ ಮಾಡಿದ್ದೀನಿ, ರಾಜಕಾರಣ ನನಗೇನು ಶಾಶ್ವತ ಅಲ್ಲ, ಮತ್ತು ಇದು ನನಗೆ ಆಗಬೇಕನ್ನೋ ಆಸೆನಿಲ್ಲ. ನನಗೇನು ಆಗಬೇಕಾಗಿತ್ತು, 6 ಸರ್ತಿ MLA ಆಗಿದ್ದೀನಿ, 2 ಸರ್ತಿ ಮಂತ್ರಿ ಆಗಿದ್ದೀನಿ. ಮಂತ್ರಿ ಕೂಡ ಆಗಿದ್ದರೂ ಕೂಡ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಮೀರಿ ನಾನು ಕೆಲಸ ಮಾಡಿದ್ದೀನಿ ವಿನಃ ಅಲ್ಲೇನು. ಮತ್ತು ಒಂದು ಮಾತು ನೀವು ಇಲ್ಲಿ ಇದೇ ವಿಡಿಯೋನಲ್ಲಿ ನೀವು ನೋಡ್ತೀರಿ, ನಾನು ಬಬಲೇಶ್ವರ್ ಬಿಟ್ಟು ಬಿಜಾಪುರ ಇದು ಬಸವನ ಬಾಗೇವಾಡಿಗೆ ಹೋಗ್ಬೇಕಾದ್ರೆ ಕಾಂಟ್ರಾಕ್ಟ್ ಸಂಬಂಧ ಹೋಗಿನಿ ಅಂಥೇಳಿ ಅದನ್ನು ಮಾತಾಡ್ತಕ್ಕಂಥದ್ದು. ಅದರದ್ದೇ ಒಂದು ಕೇಸ್ ಈಗಾಗಲೇ ನಡೆದಿದೆ ಹೈಕೋರ್ಟ್ನಲ್ಲಿ, ಅದು ಪ್ರೂವರೇ ಆಗಲಿ. ಅದು ಇನ್ನೂ ಸಬ್ಜುಡಿಸ್ ಇದೆ ಮ್ಯಾಟರು, ಅದ್ರ ಬಗ್ಗೆ ಅಲ್ಲ, ಬೇರೆ ಬೇರೆ ಮಾತಾಡಿದ್ದಾರೆ ಇವರು, ಈಗಿದ್ದಿದ್ದು ಮಾತಾಡಿದ್ದಾರೆ. ಅವಾಗಾದರೂ ಈಗ ಇಬ್ಬರು ನಾವು ಹೈಕೋರ್ಟಿಗೆ ಅಡ್ಡಾಡ್ತಾ ಇದ್ದೀವಿ. ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವ್ರು ಸರ್ವೈವ್ ಆಗ್ತಾ ಇದ್ದಾರೆ ಅಮೆಂಡ್ಮೆಂಟ್ ಆಗಿದ್ದಕ್ಕೆ. ಆಗಲಿ, ನಂದೇನಿಲ್ಲ. ಅಲ್ಲಾದರೂ ನನಗೆ ಶಿಕ್ಷೆ ಆಗಬೇಕು, ಅಲ್ಲಾದರೂ ಮಾಡಬೇಕಲ್ಲ ಇವರು ಹೈಕೋರ್ಟ್ನಲ್ಲಿ. ಏನೇ ಮಾಡಿದರೂ ನಾನು ಒಂದು ಮೆಟ್ಲ ಹತ್ತೇ ಹೋಗಿದ್ದೀನಿ. ಈಗ ಅವ್ರು ಹೋಗಲಿಲ್ಲ ಕೋರ್ಟಿಗೆ, ನಾನೇ ಹೋದೆ. ಅವ್ರು ನನ್ನ ಮೇಲೆ ಹಿಂಗೆ ಅಪಾದನೆ ಮಾಡಿದ್ದಾರೆ, ಇದನ್ನು ಸಿದ್ಧ ಮಾಡಿ ಅಂಥೇಳಿ
ಈಗ ನೀವು ಅನ್ನೋದೇನೋ ಅವ್ರಿಗೆ ರಾಜೀನಾಮೆ ಕೊಟ್ಟು ಬರಲಿ ಅಂತ. ಬರಲಿ ಏನು ಮತ್ತೀಗ ಎಲ್ಲೂ ರೆಡಿ ಇದ್ದೀರಿ? ನಾನು ಬಿಜಾಪುರ್ಗೂ ರೆಡಿ ಇದ್ದೀನಿ, ಬಾಗೇವಾಡಿಗೂ ರೆಡಿ ಇದ್ದೀನಿ. ಬಟ್ ಜನರ ಮೇಲೆ ಭಾರ ಅಲ್ಲೇನ್ರಿ ನಿಮ್ಗೆ ಆರಿಸ್ಕೊಳ್ಳೋ ಸರ್ ಒಂದು 5 ವರ್ಷ? ಇಲ್ಲ 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 ಜನರ ಮೇಲೆ ಭಾರ ಅಲ್ಲ. ಈಗ ಎಲೆಕ್ಷನ್ ನಡಿಬೇಕು, ಜನರಿಗೆ ನೋವು ಆಗ್ತಾ ಇದೆ. ಇದನ್ನು ಎಷ್ಟು ದಿವಸ ನಾವು ಇಲ್ಲಿ ಈ ರೀತಿ ಮಾತಾಡ್ತಾ ಹೋಗೋದು? ನಾನು ಯೂಶ್ವಲಿ ಇವ್ರ ಹೆಸರು ತೆಗಿಯೋದು ಬಿಟ್ಟು ಎಷ್ಟೋ ವರ್ಷ ಆಯಿತು. ನಾನು ಎಂದೂ ಅವ್ರ ವಿರುದ್ಧ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರಾಗೆ ನನ್ನ ವಿರುದ್ಧ ಅಲ್ಲಿ ಇಲ್ಲಿ ವ್ಯಂಗ್ಯವಾಗಿ ಮಾತನಾಡ್ತಾರೆ. ಇದೇ ಲೋಕಸಭೆ ಇಲೆಕ್ಷನಲ್ಲಿ ಬಾಗಲಕೋಟ್ನಲ್ಲಿ ಅವ್ರು ತಂದು ಕೊಡ್ತೀನಿ ನಿಮ್ಗೆ. ಅಲ್ಲಿ ಎಸ್ ಪಿನೇ ಲೋಕಲ್ ಕೇಸ್ ಹಾಕಿದ್ರು, ಅದನ್ನು ನನ್ನ ಮೇಲೆ ಹಾಕಿದ್ರಿ ಇವರು. ಲೋಕಲ್ ಎಸ್ ಪಿನೇ ಇವರು ಡೆರೋಗ್ರೇಟಿಫೈ ಸ್ಪೀಚ್ ಇದೆ ಅಂತೇಳಿ ಕಿಶಿಂದ ಅವರೇ ಹಾಕಿದ್ದು, ಅದನ್ನು ನನ್ನ ಮೇಲೆ ತಂದು ಹಾಕಿದ್ರಿ ಇವರು. ಅಲ್ಲಿಯೂ ಕೂಡ ನಾನು ಸಹನತೆಯಿಂದ ಇದ್ದೀನಿ. ನಾನು ಇವತ್ತು ಈ ಒಂದು ಹಂತಕ್ಕೆ ಇವತ್ತು ಈ ರಾಜಕಾರಣ ನಿಲ್ಲಬೇಕು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಇವತ್ತು ಜನ ಒಂದು ನಿರ್ಣಯ ಮಾಡಬೇಕು. ನಾನು ಒಳ್ಳೆಯವನೋ ಅವನು ಒಳ್ಳೆಯವರೋ, ಅವ್ರು ಒಳ್ಳೆಯವರಿದ್ರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಶಿವಾನಂದ ಪಾಟೀಲ್ ಇದೆಲ್ಲ ಎಲೆಕ್ಷನ್ ತನಕ ಹೋಗೋದಿಲ್ಲ, ಇದು ಹೋಗೋದಿಲ್ಲ ಅಂತೀರಾ? ಹೋಗೋದಿಲ್ಲ ಹೋಗಲೇಬೇಕು. ಯಾಕೆಂತ ಕೇಳಿ, ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾನೇನು ಮಾತಾಡ್ತೀನಿ, ಹೇಗೆ ನಡ್ಕೊಳ್ತೀನಿ ಅನ್ನೋದು. ಅವ್ರು ಏನು ಮಾತನಾಡ್ತಾ ಇಲ್ಲ. ಜನ ನಿರೀಕ್ಷೆ ಮಾಡೋದೇನು ಹೇಳ, ಓಟ್ ಹಾಕಿ ಆರಿಸಿ ಕಳಿಸ್ತೀವಿ, ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಗಮನ ಕೊಡಬೇಕು, ತಮ್ಮ ನಾಲಿಗೆ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅಷ್ಟೇ ಜನ ಎಕ್ಸ್ಪೆಕ್ಟ್ ಮಾಡೋದು, ನಿರೀಕ್ಷೆ ಮಾಡೋದು ಅಷ್ಟೇ ಜನರದ್ದು. ನಾನು ನನ್ನ ನಾಲ್ಗೆಯನ್ನು ಎಂದೂ ಕೂಡ ಹರಿಬಿಟ್ಟಿಲ್ಲ. ನಾನು ನಿಮ್ಗೆ ಇನ್ನೂವರೆಗೆ ಹೇಳ್ತೀನಿ, ಬಿಜಾಪುರ ಜಿಲ್ಲೆ ಇತಿಹಾಸದಲ್ಲಿ ನಾನು ಎಂದೂ ಕೂಡ ಇವ್ರಿಗೊಬ್ಬರಿಗೆ ಅಲ್ಲ, ಸಾಮಾನ್ಯ ಮನುಷ್ಯನ ಜೊತೆ ಅಲ್ಲಲ್ಲ, ನಾನು ನಿಮಗೆ ಸಂಬಂಧಪಟ್ಟಂಗೆ ಹೇಳಿದ್ದಲ್ಲ, ಇದು ಯತ್ನಾಳರನ್ನು ಒಳಗೊಂಡು ಎಲ್ಲ ಜನಪ್ರತಿನಿಧಿಗಳಿಂದಲೂ ಅವರವ್ರ ಕ್ಷೇತ್ರ ಜನ ನಿರೀಕ್ಷೆ ಮಾಡೋದು. ಈಗ ನಾನು ಅವ್ರ ವೈಯಕ್ತಿಕ ವಿಚಾರಕ್ಕೆ ಎದಕ್ಬಾರ್ದು. ಇವತ್ತು ನೀವೇ ನೋಡ್ತಾ ಇದ್ದೀರಾ, ಬೊಮ್ಮಾಯಿ ಅವ್ರಿಗೆ ಏನು ಮಾತಾಡಿದ್ರು ನೀವೇ ನೋಡ್ತಿದ್ದೀರಾ, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಏನು ಮಾತಾಡಿದ್ರು ನೀವೇ ನೋಡ್ತಾ ಇದ್ದೀರಾ, ಸದಾನಂದ ಗೌಡ್ರಿಗೆ ಏನು ಮಾತನಾಡಿದ್ರು ನೀವೇ ನೋಡ್ತಾ ಇದ್ದೀರಾ. ಯಡಿಯೂರಪ್ಪ ಬಿಟ್ಬಿಡಿ, ಪಾಪ ಹಿರಿ ಮನುಷ್ಯರದಾರೆ, ಆದರೆ ಅಟ್ಲೀಸ್ಟು ಅವ್ರನ್ನ ಬಿಟ್ಟು ಅವ್ರ ಮಗನ ಬೈಯೋದು ಬಿಟ್ಟು ಅವ್ರ ಅಪ್ಪನ್ನೇ ಬೈತಕ್ಕಂಥ ಸ್ಥಿತಿಗೂ ನೀವೇ ನೋಡ್ತಾ ಇದ್ದೀರಾ. ಇದನ್ನು ಯಡಿಯೂರಪ್ಪ ಅವ್ರ ಲೈಫ್ ಕೊಟ್ಟಿದ್ದೇ ಇಲ್ಲ, ಕೊಡದೇ ಇದ್ರೆ ಇವ್ರು ಇವತ್ತು ಶಾಸಕರಾಗಿ ಬಿಜೆಪಿಗೆ ಬರ್ತಾರೆ. ಮತ್ತೆ ಈಗ ಬೇಡ, ಮತ್ತೆ ಅದಕ್ಕೊಂದು ರಿಯಾಕ್ಟ್ ಮಾಡ್ತಾರ ಶಿವಾನಂದ ಪಾಟೀಲ್ ರಿಂಗ್ ಅಂದ್ರು ಅಂತ ಹೇಳಿ. ಬಿಟ್ಬಿಡಿ, ನನಗೇನು ಮಾಡೋದು ಅವ್ರ ಆಂತರಿಕ ವಿಚಾರ. ಅಲ್ಲ ಶಿವಾನಂದ ಪಾಟೀಲ್ ರಿಂಗ್ ಅಂದ್ರು ಅಂತ ಇದಕ್ಕೊಂದು ರಿಯಾಕ್ಟ್ ಮಾಡೋಂಗ ಅದ್ರ ಏನು ಅಂದರೆ, ನೀವು ಈಗ ಅವ್ರು ಹೇಳಿದ್ರು ರಾಜೀನಾಮೆ ಕೊಡು ಅಂತ, ನೀವು ಹೋಗಿ ರಾಜೀನಾಮೆ ಕೊಟ್ಬಿಟ್ರಿ, ಅದು ಎಕ್ಸೆಪ್ಟ್ ಆಗಲ್ಲ. ಇಲ್ಲ, ಎಕ್ಸೆಪ್ಟ್ ಆಗತ್ತೆ. ಅವ್ರು ರಾಜೀನಾಮೆ ಕೊಟ್ಟು, ಬಿಜಾಪುರದಿಂದ ರಾಜೀನಾಮೆ ಕೊಟ್ಟು ಅವ್ರು ನನ್ನ ಎಲ್ಲಿ ಚುನಾವಣೆಗೆ ನಿಲ್ ಅಂತಾರಲ್ಲ ಅಲ್ಲಿ ನಾನು ನಿಲ್ತೀನಿ. ನಿಮ್ಮ ವೇದಿಕೆ ಮುಖಾಂತರ ಫಸ್ಟ್ ನಾನು ನಿಮ್ಮ ಸ್ಟುಡಿಯೋಗೆ ನಾನು ಜನರ ಪರವಾಗಿ ಕೇಳ್ತೀನಿ, ನಿಮ್ಮಿಬ್ರು ವೈಯಕ್ತಿಕ ಜಗಳಕ್ಕೆ ಮತ್ತೊಂದು ಯಾಕೆ ಇಲೆಕ್ಷನ್ ಆಗ್ಬೇಕು? ಓಕೆ, ಬೇಕಾದ್ರೆ ಟ್ರೆಜರಿ ದುಡ್ಡು ಖರ್ಚು ಮಾಡಿ ಇನ್ನೊಂದು ಯಾಕೆ ಇಲೆಕ್ಷನ್? ನೋಡಿ, ಈಗ ಅವ್ರು ಅನ್ನದೇ ಇದ್ರೆ ನಾನು ಈ ಮಾತು ಅಂತಿದ್ದಿಲ್ಲ. ಅವ್ರು ಅಂದ್ಬಿಟ್ಟಾರಲ್ಲ, ಏನಂದ್ರು ನೀವು ನೋಡಿದ್ದೀರಿ. ನನಗೊಬ್ಬನಿಗೆ ಅಲ್ಲ, ಕಾಶ್ಯಪ್ನವ್ರಿಗೂ ಅಂದರು ಅವರು. ಅದು ಬಿಡಿ, ಅವ್ರವ್ರ ವೈಯಕ್ತಿಕ ವಿಚಾರ ಅವ್ರಿಗೆ ಅಂದ್ಕೊಳ್ಳಿ. ಆದರೆ ನನ್ನ ಹೆಸರು ಸೇರಿಸಿ ಫಸ್ಟ್ ನನ್ನ ಶುರು ಮಾಡಿದರು. ಇವತ್ತು ಅಲ್ಲ, ಇವ್ರು ಯಾವಾಗ ಅನ್ಲಿಕ್ಕೆ ಶುರು ಮಾಡಿದಾರಲ್ಲಪ್ಪ, ನಾನು ನಿಮ್ಗೊಂದು ಹೇಳ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಇನ್ನು ಇಲ್ಲ ಕೊಟ್ಟಿದ್ದಾರೆ ಕಾಣ್ತದೆ ಅವ್ರು ಇವತ್ತು. ಏನು ಅವ್ರು ಭಾಳ ಗಟ್ಟಿಯಾಗಿ ಏನು ಮಾತಾಡಿಲ್ಲ ಯಾರು? ಇಲ್ಲ, ಇವತ್ತೇನೋ ಕೊಟ್ಟಿದ್ದಾರೆ ಅಂತೇಳಿ ಸುದ್ದಿ ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ. ಫೈನಲಿ ಎಲ್ಲಿಗೆ ಹೋಗಿ ನಿಲ್ಲೋದಿದು? ಈಗ ನೋಡಿ, ಫೈನಲಿ ಜಿಲ್ಲೆಯಲ್ಲಿ ಸಾಮರಸ್ಯ ಉಳಿಬೇಕಾದ್ರೆ ನಾನು ಅವ್ರಿಗೆ ಮಾತನಾಡಬಾರ್ದು, ಅವ್ರು ನಮಗೆ ಮಾತನಾಡಬಾರ್ದು. ಅವ್ರ ಪಕ್ಷದ ಪ್ರಣಾಳಿಕೆ ಅವ್ರು ಹೇಳ್ಕೊಳ್ಳಿ, ನಮ್ಮ ಪಕ್ಷದ ಪ್ರಣಾಳಿಕೆ ನಾವು ಹೇಳ್ಕೊಳ್ತೀವಿ. ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥ ಅವಕಾಶ ಅವ್ರಿಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕಿಂತಲೂ ಬೆಟರ್ ಫೋರಮ್ಮು ಒಂದು ಕೋರ್ಟ್ನಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಸಾಬೀತು ಮಾಡೋಕ್ಕೆ ಇವತ್ತು ಲೋಕಾಯುಕ್ತಿದೆ, ಜನಪ್ರತಿನಿಧಿಗಳ ಕೋರ್ಟ್ ಇದೆ. ಹಾಕಲಿ, ನನ್ನ ಮೇಲೆ ಇನ್ನೊಂದು 10 ಪಿಟಿಷನ್ ಹಾಕಲಿ. ಅವ್ರ ಮೇಲೆ ಈಗ ಆಲ್ರೆಡಿ 31 ಪಿಟಿಷನ್ ಇದ್ದಾವೆ, ನಂದೊಂದು ಹಿಡಿದ್ರೆ 32 ಇದ್ದಾವೆ. ಇದನ್ನೇ ಮಾಡ್ತಾ ಹೋಗ್ಬೇಕಲ್ಲ ಜೀವನದಲ್ಲಿ. ನನ್ನ ಮೇಲೆ ಇನ್ನೂವರೆಗೆ 1 ಪಿಟಿಷನ್ ಇಲ್ಲ, ನಾನು ಯಾರ ಮೇಲೂ ಹಾಕಿಲ್ಲ, ಇವ್ರ ಮೇಲೆ ಒಂದೇ ಹಾಕಿದ್ದೀನಿ ನಾನು. ಅಲ್ರಿ ಶಿವಾನಂದ ಪಾಟೀಲ್, ನಮ್ಮ ಈ ಉತ್ತರ ಕರ್ನಾಟಕ ಭಾಗ ಹಿಂದುಳಿದಿದೆ. ನೀವು ಒಬ್ರಿಗೊಬ್ರು ರಾಜಕಾರಣಿಗೆ ತಾಳ ಇಲ್ಲ, ಮೇಳ ಇಲ್ರಿ. ನಿಮಗೆ ಎಂ ಬಿ ಪಾಟೀಲ್ರಿಗೆ ಆಗಂಗಿಲ್ಲ, ಅವ್ರಿಗೆ ಯತ್ನಾಳ್ರಿಗೆ ಆಗಂಗಿಲ್ಲ, ನಿಮಗೆ ಯತ್ನಾಳ್ರಿಗೆ ಆಗಂಗಿಲ್ಲ, ಯತ್ನಾಳ್ಗೆ ನಿರಾಣಿಗೆ ಆಗಂಗಿಲ್ಲ, ಕಾಶಪ್ಪನವ್ರಿಗೆ ಎಂ ಬಿ ಪಾಟೀಲ್ರಿಗೆ ಆಗಂಗಿಲ್ಲ. ಇದು ಏನು ಮಾಡೋದು ನನಗೊಂದು ಅರ್ಥ ಅಂದರೆ, ನಾನು ಉತ್ತರ ಕರ್ನಾಟಕದ
ಹಿತದೃಷ್ಟಿಯಿಂದ ಕೇಳ್ತಿದ್ದೀನಿ. ನಮ್ಮ ಭಾಗಗಳು ವೈಯಕ್ತಿಕ ಹೇಳಿಕೆ ಪ್ರತಿ ಹೇಳಿಕೆಗಳಿಂದ ಸುದ್ದಿ ಆಗಬೇಕು ಅಥವಾ ಯಾವುದಾದ್ರೂ ಅಭಿವೃದ್ಧಿ ಕಾರಣದಿಂದ ಸುದ್ದಿ ಆಗಬೇಕು? ಅಭಿವೃದ್ಧಿಯಿಂದನೇ ಆಗಬೇಕು. ಯಾಕಂದರೆ ನಿಮ್ಗೆ ಹೇಳ್ಬೇಕಾದ್ರೆ ಅಭಿವೃದ್ಧಿ ಮಾಡದೇ ಇದ್ದರೆ ಜನ ನನ್ನ ಆಯ್ಕೆ ಮಾಡಲ್ಲ. ಅಲ್ಲ, ಒಂದಾದ ಎಂ ಬಿ ಪಾಟೀಲ್ರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲೋ ಅಂತ ಕೇಳ್ತಾ ಇದ್ರಿ ಪ್ರಶಾಂತ್. ಹೇಳಿಕೆ ಕೊಟ್ಟಿದ್ದಾರೆ, ಅವರು ಯತ್ನಾಳ್ರನ್ನ ಬೈದು ಹೇಳಿಕೆ ಕೊಟ್ಟಿದ್ದಾರೆ. ಹಾಂ, ಯತ್ನಾಳ್ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ ಎಂ ಬಿ ಪಾಟೀಲ್. ತಂದೆ ತಾಯಿನ ಯಾಕೆ ಮಧ್ಯ ತರ್ತೀರಿ? ಪಕ್ಷ ಉಚ್ಚಾಟನೆ ಮಾಡಿದ್ರು ಯತ್ನಾಳ್ರಿಗೆ ಬುದ್ಧಿ ಬಂದಿಲ್ಲ. ಎಲಬಿಲ್ಲದ ನಾಲಿಗೆ ಅಂತ ಏನು ಬೇಕಾದ್ದು ಮಾತಾಡದ. ವಿಜಯಪುರ ಜಿಲ್ಲೆಯ ಮಾನ ಮರ್ಯಾದೆ ಹರಾಜಾಗ್ತಿದೆ. ಕೇಂದ್ರ ಸಚಿವರಾಗಿದ್ದಂಥವ್ರು ಈ ರೀತಿ ಬೈಯೋದು ಸರಿಯಲ್ಲ. ಬೈಯೋದೇ ಆದರೆ ಭಯೋತ್ಪಾದಕರಿಗೆ ಬೈರಿ, ಪಾಕಿಸ್ತಾನಕ್ಕೆ ಬೈರಿ. ಅವ್ರಿಗೆ ಹುಟ್ಟಿದ್ರೆ ಇವ್ರಿಗೆ ಹುಟ್ಟಿದ್ರೆ ಅನ್ನೋದು ಶೋಭೆ ಅಲ್ಲ. ಟೀಕೆ ಮಾಡೋದಾದ್ರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಟೀಕೆ ಮಾಡಲಿ. ತೀರಾ ವೈಯಕ್ತಿಕ ಮಾತಾಡೋದು ಶೋಭೆ ತರಲ್ಲ. ಎಂ ಬಿ ಪಾಟೀಲ್ರ ಹೇಳಿಕೆ ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು ಇವ್ರಿಗೆ ಬಿಟ್ರಲ್ರಲ್ಲ. ಈಗಾಗಲೇ ಬುದ್ಧಿ ಬರಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಮ್ಯಾಗ ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ಅನ್ನೋದ್ಮ್ಯಾಗ ಬೇಕಾದಂಥ ಎಲುಬಿಲ್ಲದ ನಾಲಿಗೆ ಅಂದರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಇದು ಏನಿದು ಸಂಸ್ಕೃತಿ? ಬಸವ ನಾಡು ಇದು, ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂಥ ನಾಡಿದು. ಇಲ್ಲಿ ಯಾವ ರೀತಿ ಪದಗಳ ಬಯೋಕೆ ಆಗ್ತದೆ? ನಾ ಖಾತ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡರು ಮಾಡಿದನು ನಾನು ತುಳಸಿ ಡಿಫೆಂಡ್ ಮಾಡ್ಕೋತಾರ. ಇವರು ಮಾಡಿದಂಥ ಭಾಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾಯಿತ್ತು ಸರ್. ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದಿದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರಿಗೆ ಬೈರಿ. ಏನು ಭಾರತ ದೇಶನಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು? ಅವರು ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನು ಮಾಡಿದಾರ? ವೈಯಕ್ತಿಕ, ಅದು ಬಸವ ನಾಡಿನಲ್ಲಿ ಶೋಭೆ ತರುವಂಥದ್ದಲ್ಲ. ಎಸ್, ಶಿವಾನಂದ ಪಾಟೀಲ್ರ ಫೈನಲಿ ಇಷ್ಟೇ. ರಾಜ್ಯ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಇವೆಲ್ಲ ದಾಖಲಾಗ್ಬಿಡ್ತವೆ. ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ. ಆದ್ದರಿಂದ ಒಂದು ಸ್ವಲ್ಪ ನಾವು ಇದನ್ನು ತಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇರೋದಲ್ಲ. ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ರಾಜಕಾರಣಿಗಳು, ಸ್ಪೆಷಲಿ ಬಸನಗೌಡ ಪಾಟೀಲ್, ಯತ್ನಾಳ್ರು ಎಲ್ಲರೂ ಕೂಡ ಕಾಳಜಿ ವಹಿಸಲಿ ಅಷ್ಟೇ. ಇಲ್ಲ ಅಜಿತ್, ನಿಮ್ಗೆ ಹೇಳ್ಬೇಕಾದ್ರೆ ಪರಮಪೂಜ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತಿಲ್ಲ. ಅವ್ರು ನಮ್ಮನ್ನು 3 ಮಂದಿನ ಕರೆದು ಕೂಡಿಸಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು. ಓಕೆ, ಆ ಸಲಹೆ ಮೊದಲು ನಾನೇ ಪಾಲನೆ ಮಾಡಿದವನು. ಅದರ ಎಂ ಬಿ ಪಾಟೀಲ್ರು, ನೀವು ಯತ್ನಾಳ್ರು ಅಂದರೆ ಅದ್ರಾಗ ಸಾಸ್ನೂರು BS ಪಾಟೀಲ್ರು ಅವತ್ತಿದ್ರು, ಹಿರಿಯರು ಅವರೊಬ್ಬರೇ ಇದ್ದರು. ಓಕೆ, ಅವ್ರನ್ನೆಲ್ಲ ಪಾಟೀಲ್ರನ್ನ ಕರೆದು ಒಂದು ಬುದ್ಧಿ ಹೇಳೋಣ ಅಂತ ಹೇಳಿದರು. ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಾನು ಮೊದಲು ನಾನೇ ತಲೆಬಾಗಿ ನಡೆದವನು. ಇವತ್ತು ನಾನು ಹೇಳ್ಬಾರ್ದು, ಸಂದರ್ಭ ಬಂದಾಗ ಹೇಳ್ತೀನಿ. ತಿಕೋಟಾದಿಂದ ಬಸವನ ಬಾಗೇವಾಡಿ ಹೋಗಿದ್ದೆ ಅದಕ್ಕೆ. ಇವರು ತಿಕೋಟಾದಿಂದ ಬಸವನ ಬಾಗೇವಾಡಿ ಶಿಫ್ಟ್ ಆಗಿದ್ದೆ ಅದಕ್ಕೆ. ಓಕೆ 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 ಸಿದ್ದೇಶ್ವರ ಸ್ವಾಮಿಗಳು ಏನಂತ ಹೇಳಿದ್ರು ಶಿವಾನಂದ ಪಾಟೀಲ್? ಏನೆಲ್ಲ ನೀವೆಲ್ಲ ಸೇರಿ ಕೆಲಸ ಮಾಡಿದರೆ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ದಯಮಾಡಿ ಮಾಡಿ, ಒಬ್ರಿಗೊಬ್ರು ದ್ವೇಷ ಮಾಡಬೇಡಿ. ಫಸ್ಟ್ ನಾನು ಅವಾಗೇ ಬಿಜಾಪುರ ಇದು ಬಬಲೇಶ್ವರ ಇರಲಿಲ್ಲ, ಅವಾಗ ತಿಕೋಟ ಇತ್ತು. ಅವಾಗ ಡಿಸೈಡ್ ಮಾಡಿ ನಾನು ಬಸವನ ಬಾಗೇವಾಡಿಗೆ ಹೋದೆ. ಆಗಲಿ ಏನಾದರೂ ಒಂದು ಜಿಲ್ಲೆಗೆ ಅಭಿವೃದ್ಧಿ ಆಗಿ ಎಲ್ಲರದು ಒಳ್ಳೇದಾಗ್ತಿದ್ರೆ ಆಗಲಿ ಅಂತೇಳಿ ಪ್ರಯತ್ನ ಪಟ್ಟೆ. ಈಗಲೂ ಅದೇ ಆಸೆ ಪಡ್ತೀನಿ. ಈಗ ಯಾರು ಅಂಥವ್ರು ಇಲ್ಲಲ್ಲ ಕರೆದು ಕೂಡಿಸಿ ಮಾತಾಡೋಂಥವ್ರು? ಇಲ್ಲ, ಅವರು ನಿಮ್ಮನ್ನು ಬೈಯುವಂಥವ್ರು, ಅವ್ರನ್ನೂ ಬೈದು ನಿಮ್ಮನ್ನು ಬೈದು? ಇಲ್ಲ, ಅವ್ರು ಯಾರಿಗೂ ಬೈದಿಲ್ಲ, ಬರೀ ವಿನಂತಿ ಮಾಡಿದ್ರೆ ಅಷ್ಟೇ. ನೀವು 3 ಪಾಟೀಲ್ರು ಒಂದಾಗ ಕೆಲಸ ಮಾಡಿದರೆ ಜಿಲ್ಲೆಗೆ ಒಂದಿಷ್ಟು ಅನುಕೂಲ ಆಗತ್ತೆ ಅಂತೇಳಿ. ಅಲ್ಲ, ಈಗ ಅಂಥವ್ರು ಯಾರೂ ಇಲ್ಲ ಅಂತ ಕರೆದು ಹೇಳಬಲ್ಲ. ಅದು ಆ ರೀತಿ ಆ ಹಿರಿತನ ಕೊಡ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಮತ್ತು ಆ ಯೋಗ್ಯತೆ ಇದ್ದವರು ಇಲ್ಲ. ನಿಮ್ಗೆ ಹೇಳ್ಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟ್. ಅಂದರೆ ಅವರು ಏನು ಹೇಳ್ತಿದ್ರು ಹಾಗೆ ನಡೀತಿದ್ರು. ಅದೇನೋ ಹೇಳ್ತಾರಲ್ಲ, ವಾಟ್ ಹಿ ಪ್ರೀಚಸ್ ಹಿ ಡಸ್ ದ್ಯಾಟ್. ಅವರು ಆ ರೀತಿ ನಡ್ಕೊಂಡು ಬಂದಿದ್ದರು. ಅದು ಈಗ ನಮ್ಮ ದುರ್ದೈವ ಅವರಿಲ್ಲ. ಅವರಿದ್ದಾಗ ನಾವು ಸಾಧ್ಯದಷ್ಟು ಸಭ್ಯತೆಯಿಂದ ನಡೀತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಈಗ ರಾಜಕಾರಣಿಗಳ ಫಾಲೋವರ್ಸ್ ಮಠಾಧೀಶರಾಗಿದ್ದಾರೋ, ಮಠಾಧೀಶರ ಫಾಲೋವರ್ಸ್ ರಾಜಕಾರಣಿಗಳಾಗಿದ್ದಾರೋ ಅನ್ನೋ ಕನ್ಫ್ಯೂಷನ್ ಸಿಚುವೇಶನ್ ಈಗ ಅಂಥದ್ದೆಲ್ಲ ಪರಿಸ್ಥಿತಿ. ಅಷ್ಟೇ ಅಲ್ಲ ಅಜಿತ್, ವೆರಿ ಅನ್ಫಾರ್ಚುನೇಟ್ ಸಾರ್ವಜನಿಕ ಜೀವನದಲ್ಲಿ ನನಗೆ ರಾಜಕಾರಣ ಮತ್ತು ಚಲನಚಿತ್ರರಂಗ ಕಳೆದ 2-3 ವರ್ಷದಲ್ಲಿ ನಂಗೆ ಒಂದು ಪತ್ರಕರ್ತನಾಗ ನೋವಾಗೋದು, ಈ ಅಪ್ಪನಿಗೆ ಹುಟ್ಟಿದರೆ ಶಬ್ದ ಎಲ್ಲಿಂದ ಎಲ್ಲಿಗೆ ಬಳಕೆ ಆಗ್ತಿದೆ ಅಂತ.
ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸೀರಿಯಸ್ಲಿ. ಇಲ್ಲ, ನನಗೇನಿಲ್ಲ. ಸಿ, ನನ್ನ ತಂದೆ ಅವ್ರ ತಂದೆ ಕೊನೆಯವರೆಗೆ ಸಾಯುವವರೆಗೆ ಅವರಂಥ ಗೆಳೆತನೇ ಯಾರಿಗಿರಲಿಲ್ಲ. ಅಂಥ ಮನೆತನದಿಂದ ನಾನು ನಿಮ್ಗೆ ಇನ್ನೊಂದು ಹೇಳಬೇಕಾದ್ರೆ, ನಾನು ಸಣ್ಣವನಿದ್ದೆ, ಯತ್ನಾಳ್ ಬಸವನಗೌಡರು ಸಣ್ಣವರಿದ್ದರು. ನಮ್ಮಪ್ಪ ಅವರಪ್ಪ ಕುಡ್ಕೊಂಡು ನಮ್ಮ ಇಬ್ಬರನ್ನು ಇಲ್ಲಿ ಹರಿಕೋಡೆ ಅವ್ರ ಬ್ರದರ್ ಇದ್ದರು, ಪದ್ಮಾಸನ್ ಅಂತ, ಅವ್ರ ಹತ್ರ ಕರ್ಕೊಂಡೋಗಿ ಊಟ ಮಾಡಿಸಿ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ತಂದೆಯವರು. ಆ ಮಟ್ಟಕ್ಕೆ ನಮ್ಮನ್ನು ಪದ್ಮಾಸನ್ ಅವಾಗಿನ ಕಾಲದಲ್ಲಿ ಫಾರಿನ್ ಚಾಕ್ಲೇಟ್ ತಂದು ಕೊಟ್ಟಿದ್ರು ನಮಗಿಬ್ಬರಿಗೆ, ನಾವು ಬರ್ತೀವಿ ಅಂದಾಗ. ಆ ಮಟ್ಟಕ್ಕೆ ಇರ್ತಕ್ಕಂಥ ಗೆಳೆತನ ಇವತ್ತು ಈ ರಾಜಕಾರಣದ ಸಲುವಾಗಿ ಈ ಮಟ್ಟಕ್ಕೆ ನಾನು ಹೋಗ್ತೀನೋ ಏನು ಅವ್ರು ಹೋಗ್ತಾ ಇದ್ದಾರೋ, ಜನ ಇದನ್ನು ನಿರ್ಣಯ ಮಾಡಬೇಕಷ್ಟೇ, ಮತ್ತೇನಿಲ್ಲ. ಓಕೆ, ಇನ್ನೆಲ್ಲ ಕೂತ್ಕೊಂಡು ನೆನಪಿಸಿ ಕೊಡ್ಬೇಕೇನೋ ಒಂದ್ಸಲ ಯತ್ನಾಳ್ರಿ, ಮರ್ತ್ಬಿಟ್ರೆ ಇನ್ನೆಲ್ಲ. ಇಲ್ಲ, ನಿಮ್ಗೆ ಹೇಳ್ಬೇಕಾದ್ರೆ ಇವರೊಬ್ಬರು ಬ್ರದರ್ ಇದ್ದರು, ಈಸುಗೌಡ ಅಂತೇಳಿ. ಈ ಯೂಸ್ ಟು ಬಿ ರೆಸ್ಪೆಕ್ಟೆಡ್ ಲೈಕ್ ಎನಿಥಿಂಗ್ ಬೈ ಈವನ್. ನಿಮ್ಗೆ ಹೇಳ್ಬೇಕಾದ್ರೆ ನನ್ನ ದೊಡ್ಡ ಅಣ್ಣನಕಿನ್ನ ದೊಡ್ಡವರು ಅವರು. ಓಕೆ, ಅವರೇ ನನಗೆ ಬಂದು ಇವ್ರ ಸಲುವಾಗಿ ಪರದಾಡ್ತಿದ್ರು. ಅವ್ರು ಏನೇ ತಪ್ಪು ಮಾಡಿದ್ರು ನೀ ಏನು ಅನ್ಬೇಡ ಅಂತೇಳಿ, ಯಾಕಂದ್ರೆ ನಾನು ನಿನ್ನ ಅಣ್ಣನ ಸ್ಥಾನದಲ್ಲಿ ಅದೀನಿ ಅಂತೇಳಿ ನನಗೆ ಹೇಳೋಗೋರು. ನಾನು ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಬಂದು ನನಗೆ ಹೇಳಿ ನೀನು ಈ ಥರ ಮಾಡಬಾರ್ದು. ಆ ಮಟ್ಟಕ್ಕೆ ನಾವು ಸೀರಿಯಸ್ಲಿ ಫಾಲೋ ಮಾಡಿದ್ದೀವಿ, ಒಬೆ ಮಾಡಿದ್ದೀವಿ ಅವ್ರ ಆರ್ಡರ್ಸನ್ನು. ಬಟ್ ಇವತ್ತು ದುರ್ದೈವ ನಡೀತಾ ಇದೆ, ಮುಗಿಲಿ, ಆದಷ್ಟು ಬೇಗ ಮುಗಿಲಿ ಅಂತ ಅಷ್ಟೇ. ಅಷ್ಟೇ, ನಾನು ಹಾರೈಸ್ತೀನಿ, ನೀವು ಹಾರೈಸಿ ಅಷ್ಟೇ. ಥ್ಯಾಂಕ್ ಯು ವಿಶ್ವಾನಂದ ಪಾಟೀಲ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.